ಮಹಾಕುಂಭದ ಮೋನಾಲಿಸಾಗೆ ಬಾಲಿವುಡ್ನ ಆಫರ್. ಸ್ಟಾರ್ ಡೈರೆಕ್ಟರ್ ಸಿನಿಮಾದಲ್ಲಿ ಈಕೆನೇ ನಾಯಕಿ. ಹೌದು, ಮೋನಾಲಿಸಾ ಮಧ್ಯಪ್ರದೇಶದಿಂದ ಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನ ಮಾರೋದಕ್ಕೆ ಅಂತ ಹೇಳಿ ಬಂದಿದ್ಲು. ಆದರೆ ಈಗ ಆಕೆಯ ಫೋಟೋಗಳು ಹಾಗೂ ವಿಡಿಯೋಗಳು ನಿರಂತರವಾಗಿ ಅಂತರ್ಜಾಲದಲ್ಲಿ ವೈರಲ್ ಆಗ್ತಾ ಇದೆ. ಸುಂದರಿ ಸಾಧ್ವಿ ಹರ್ಷ ಅವರ ಬಳಿಕ ಕುಂಭಮೇಳದಲ್ಲಿ ಸಖತ್ ಸೌಂಡ್ ಮಾಡಿದ್ದು ಈ ಮೋನಾಲಿಸಾ. ಸಾಮಾಜಿಕ ಜಾಲತಾಣದಲ್ಲಿ ಅವಳದ್ದೇ ಚರ್ಚೆ. ಆಕೆಯ ಸೌಂದರ್ಯ ಹಾಗೂ ಕಣ್ಣೋಟಕ್ಕೆ ಎಲ್ಲರೂ ಕೂಡ ಮಾರು ಹೋಗಿದ್ರು. ನಿಜ ಹೇಳಬೇಕು ಅಂದ್ರೆ ಈ ಮೋನಾಲಿಸಾ ಮಧ್ಯಪ್ರದೇಶದಿಂದ ಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನ ಮಾರೋದಕ್ಕೆ ಅಂತ ಹೇಳಿ ಬಂದಿದ್ಲು. ಆದ್ರೆ ಈಗ ಆಕೆಯ ಫೋಟೋಗಳು ಹಾಗೂ ವಿಡಿಯೋಗಳು ನಿರಂತರವಾಗಿ ಅಂತರ್ಜಾಲದಲ್ಲಿ ವೈರಲ್ ಆಗ್ತಾ ಇದೆ. ಯುವತಿ ಯಾರು ಮತ್ತು ಆಕೆಯ ಇತಿಹಾಸದ ಬಗ್ಗೆ ಎಲ್ಲವನ್ನ ತಿಳಿದುಕೊಳ್ಳೋದಕ್ಕೆ ಜನರು ಬಯಸ್ತಾ ಇದ್ದಾರೆ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಆಕೆಯ ಬಗ್ಗೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇದೀಗ ಈ ಯುವತಿಯ ಕುರಿತು ಒಂದು ವಿಶೇಷವಾದ ಸುದ್ದಿ ಹೊರಬಂದಿದೆ. ಅಂದಹಾಗೆ ಈಕೆಗೆ ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಯುವತಿಗೆ ಚಿತ್ರವೊಂದರಲ್ಲಿ ನಟಿಸುವಂತೆ ಆಫರ್ ಅನ್ನ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಈ ಕುರಿತು ಶೀಘ್ರದಲ್ಲೇ ಮೋನಾಲಿಸಾ ಜೊತೆಯಲ್ಲಿ ಮಾತನಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮಧ್ಯಪ್ರದೇಶದ ಇಂದೋರ್ನಿಂದ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಬಂದಿದ್ದ ಮೋನಾಲಿಸಾ ರುದ್ರಾಕ್ಷಿ ಮಾರಾಟ ಮಾಡುವಾಗ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋಗಳು ವೈರಲ್ ಆಗಿತ್ತು. ಆಕೆಯ ನೀಲಿ ಕಣ್ಣುಗಳು ಮತ್ತು ಸರಳತೆಯಿಂದಾಗಿ ಜನರು ಆಕೆಯನ್ನ ಮತ್ತಷ್ಟು ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಮೋನಾಲಿಸಾ ಅವರ ಸೌಂದರ್ಯ ಮತ್ತು ಆಕರ್ಷಣೀಯ ವ್ಯಕ್ತಿತ್ವ ಜಾತ್ರೆಗೆ ಬಂದ ಜನರ ಗಮನವನ್ನ ಸೆಳೆದಿದೆ. ಇನ್ನು ಮಾಹಿತಿಗಳ ಪ್ರಕಾರ ಈ ಯುವತಿ ವಿದ್ಯಾವಂತಳಲ್ಲ, ಜೊತೆಗೆ ಶಾಲೆಗೂ ಕೂಡ ಹೋಗಿಲ್ಲ. ಬಾಲ್ಯದಿಂದಲೂ ಮಣಿ ಹಾಗೂ ಸರಗಳನ್ನ ಮಾರುತ್ತಾ ಪೋಷಕರಿಗೆ ಸಹಾಯವನ್ನ ಮಾಡ್ತಾ ಇದ್ಲು. ಆದರೆ ಮೋನಾಲಿಸಾ ಅವರ ಅದೃಷ್ಟ ಶೀಘ್ರದಲ್ಲೇ ಬದಲಾಗ್ತಾ ಇದ್ದು ಬಾಲಿವುಡ್ನ ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಶೀಘ್ರದಲ್ಲೇ ಭೇಟಿ ಆಗ್ತಾ ಇದ್ದಾರೆ. ಸಂದರ್ಶನದಲ್ಲಿ ಮಾತನಾಡಿದಂತಹ ಸನೋಜ್ ಮಿಶ್ರಾ ಅವರು ಮೋನಾಲಿಸಾ ಅವರ ನೋಟ ಹಾಗೂ ಅವರ ಮುಗ್ಧತೆಯನ್ನ ಇಷ್ಟಪಟ್ಟಿದ್ದಾರೆ ಮತ್ತು ಆಕೆಯನ್ನ ತಮ್ಮ ಬಹುನಿರೀಕ್ಷಿತ ಚಿತ್ರವಾಗಿರುವಂತಹ ಡೈರಿ ಆಫ್ ಮಣಿಪುರದಲ್ಲಿ ನಟಿಸೋದಕ್ಕೆ ಕೇಳೋದಾಗಿ ಹೇಳಿದ್ದಾರೆ. ವಾಸ್ತವವಾಗಿ ನಿರ್ದೇಶಕ ಸನೋಜ್ ಅವರು ಈ ರೀತಿಯ ಮುಗ್ಧ ಹುಡುಗಿಯ ಹುಡುಕಾಟದಲ್ಲಿ ಇದರಂತೆ. ತಮ್ಮ ಚಿತ್ರದಲ್ಲಿ ಮೋನಾಲಿಸಾಗೆ ರೈತನ ಮಗಳ ಪಾತ್ರವನ್ನ ಕೊಡೋದಾಗಿ ಸನೋಜ್ ಅವರು ಹೇಳಿದ್ದಾರೆ. ಇದಕ್ಕಾಗಿ ಅವರು ಶೀಘ್ರದಲ್ಲೇ ಇಂದೋರ್ಗೆ ಹೋಗಿ ಆಕೆಯನ್ನ ಭೇಟಿ ಮಾಡೋದಾಗಿ ಕೂಡ ತಿಳಿಸಿದ್ದಾರೆ. ಮೋನಾಲಿಸಾ ಅವರಿಗೆ ಮೊದಲು ನಟನಾ ತರಗತಿಗೆ ಸೇರುವಂತೆ ಸೂಚನೆಯನ್ನ ನೀಡೋದಾಗಿ ತಿಳಿಸಿರುವಂತದ್ದು. ಆಕೆಗೆ ನಟನಾ ಕಲಿಕೆಯ ಬಗ್ಗೆ ಮತ್ತಷ್ಟು ಹೆಚ್ಚಿನದಾಗಿ ತರಬೇತಿಯನ್ನ ಕೊಡೋದಾಗಿ ತಿಳಿಸಿದ್ದಾರೆ. ನಂತರ ಚಾನ್ಸ್ ಕೊಡೋದಾಗಿ ಕೂಡ ಹೇಳಿದ್ದಾರೆ. ಆಕೆಯ ಮೇಲೆ ಯಾವುದೇ ಒತ್ತಡವನ್ನ ಹೇರೋದಿಲ್ಲ ಅಂತಲೂ ಕೂಡ ತಿಳಿಸಿರುವಂತದ್ದು. ಸದ್ಯ ಸನೋಜ್ ಮಿಶ್ರಾ ಡೈರಿ ಆಫ್ ಮಣಿಪುರ ಚಿತ್ರದ ತಯಾರಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಅವರ ಈ ಡೈರಿ ಆಫ್ ಮಣಿಪುರ ಸಿನಿಮಾ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಆಧರಿಸಿದೆ. ಬಾಲಿವುಡ್ನ ಸ್ಟಾರ್ ರಾಜ್ಕುಮಾರ್ ರಾವ್ ಅವರ ಹಿರಿಯ ಸಹೋದರ ಅಮಿತ್ ರಾವ್ ಈ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆಯನ್ನ ಮಾಡ್ತಿದ್ದಾರೆ. ಅವರ ಸಿನಿಮಾಗಳು ಸದಾ ಕಾಶಿ ಟು ಕಾಶ್ಮೀರ್ ಅಥವಾ ದಿ ಡೈರಿ ಆಫ್ ವೆಸ್ಟ್ ಬೆಂಗಾಲ್ ಆಗಿರಲಿ, ಪ್ರತಿಯೊಂದು ಕೂಡ ಯಾವಾಗಲೂ ಕೂಡ ಜನಮನದಲ್ಲಿದೆ. ಅಷ್ಟೇ ಅಲ್ಲ, ಅವರಿಗೆ ಕೊಲೆ ಬೆದರಿಕೆ ಕೂಡ ಈ ಹಿಂದೆ ಬಂದಿತ್ತು. ಆ ನಿಟ್ಟಿನಲ್ಲಿ ಈ ಸಿನಿಮಾ ಕೂಡ ಹಿಟ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಸನೋಜ್ ಮಿಶ್ರಾ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಡೈರಿ ಆಫ್ ಮಣಿಪುರ ಚಿತ್ರಕಥೆಯನ್ನ ಬರೆದಿದ್ದಾರೆ. ಅವರೇ ನಿರ್ಮಾಣ ಮತ್ತು ನಿರ್ದೇಶನ ಕೂಡ ಮಾಡ್ತಿದ್ದಾರೆ. ಈ ಚಿತ್ರವನ್ನ ಯಮೀನ್ ಖಾನ್ ಹಾಗೂ ಜಾವೇದ್ ದಿಯೋರಿಯಾ ವಾಲೆ ಸಹ ನಿರ್ಮಾಣವನ್ನ ಮಾಡ್ತಿದ್ದಾರೆ. ಇನ್ನು ಸಂಜಯ್ ಭೂಷಣ್ ಪಟಿಯಾಲ ಪ್ರಚಾರದ ಕಾರ್ಯವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿಯ ಮಹಾಕುಂಭ ಮೇಳದಲ್ಲಿ ಫೇಮಸ್ ಆದಂತಹ ಮೋನಾಲಿಸಾ ಮುಂದೆ ಮತ್ತಷ್ಟು ಚಿತ್ರಗಳನ್ನ ಮಾಡಲಿ, ಮತ್ತಷ್ಟು ಹೆಸರನ್ನ ಗಳಿಸಲಿ ಅನ್ನುವಂಥದ್ದು NCIB ಟೈಮ್ಸ್ ಮೀಡಿಯಾದ ಆಶಯ. ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ NCIB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.